ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ಅಧ್ಯಕ್ಷರಾದ ಶ್ರೀ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿರವರು ಸಮುದಾಯದ ಪ್ರಮುಖರೊಂದಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಶ್ರೀ ಮಧುಸೂದನ್ ಆರ್ ನಾಯಕ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನ ನೀಡಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರಾದ ಶ್ರೀ ವಿ ಪವನ್ ಕುಮಾರ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ನಡೆಸಲು ಉದ್ದೇಶಿಸಿರುವ ಸರ್ಕಾರ ಬ್ರಾಹ್ಮಣರ ಅನೇಕ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿದ್ದು ಗೊಂದಲಕ್ಕೆ ಕಾರಣವಾಗಿದ್ದು ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಅಡಿ ನೋಂದಣಿ ಮಾಡಲು ಅವಕಾಶ ನೀಡಬೇಕೆಂದು ತಿಳಿಸಿದ್ದಾರೆ. ಸರ್ಕಾರ ಗುರುತಿಸಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ವಿಂಗಡಣೆ ಮಾಡಿದ್ದು ಅವೈಜ್ಞಾನಿಕವಾಗಿದ್ದು ಬ್ರಾಹ್ಮಣ, ಕ್ರಿಶ್ಚಿಯನ್ ಸೇರಿ ಅನೇಕ ಗೊಂದಲ ಪಂಗಡಗಳನ್ನು ಸೇರಿಸಿರುವುದು ವಿಭಜನೆಗೆ ಕಾರಣವಾಗಿದೆ. ಹಿಂದಿನ ಅನೇಕ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜ ಏಕಕ್ರಮಕ್ಕೆ ನೀಡಲಾಗಿತ್ತು. ಪ್ರಥಮ ಬಾರಿಗೆ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗದಂತೆ ಆಯೋಗ ಎಚ್ಚರ ವಹಿಸಿ ಉಳಿದೆಲ್ಲ ಕ್ರಮ ಸಂಖ್ಯೆಯನ್ನ ತೆಗೆದು ಕ್ರಮ ಸಂಖ್ಯೆ 210 ಮಾತ್ರ ಅಳವಡಿಸಿ ಗಣತಿ ಮಾಡಬೇಕು. ತರಾತುರಿಯಲ್ಲಿ ಗಣತಿ ನಡೆಸದೆ 6 ತಿಂಗಳು ಕಾಲಾವಕಾಶ ತೆಗೆದುಕೊಂಡು ಪರಿಪೂರ್ಣ ಗಣತಿ ನಡೆಸಬೇಕಿದೆ. ಕಳೆದ ಬಾರಿ ಕಾಂತರಾಜ್ ಆಯೋಗದಲ್ಲಿ ನಡೆಸಿದ ಗಣತಿಯಲ್ಲಿ ಆಗಿರುವ ತಪ್ಪುಗಳೇ ಮರುಕಳಿಸುವಂತೆ ಆಗಿದೆ. ರಾಜ್ಯದಲ್ಲಿ 47 ಲಕ್ಷ ಬ್ರಾಹ್ಮಣ ಸಮುದಾಯ ಜನರಿದ್ದು ಆಯೋಗದ ವರದಿಯಲ್ಲಿ 19 ಲಕ್ಷ ಮಾತ್ರ ಜನಸಂಖ್ಯೆ ಉಲ್ಲೇಖವಾಗಿತ್ತು. ಕೇವಲ ಬೆಂಗಳೂರು ಜಿಲ್ಲೆಯ ಸುಮಾರು 17 ಲಕ್ಷ ಬ್ರಾಹ್ಮಣರು ವಾಸವಾಗಿದ್ರೆ ಆರ್ಥಿಕವಾಗಿ ಹಿಂದುಳಿದ ಅನೇಕ ಬ್ರಾಹ್ಮಣ ಕುಟುಂಬಗಳಿದ್ದು ತಪ್ಪು ಮಾಹಿತಿ ಸಂಗ್ರಹಿಸಿ ಸಮುದಾಯಕ್ಕೆ ಆಗುವ ಅನ್ಯಾಯ ತಡೆಯಲು ಮರು ಪ್ರಕಟಣೆ ನೀಡಿ ಏಕೀಕೃತ ಬ್ರಾಹ್ಮಣ ಕ್ರಮ ಸಂಖ್ಯೆ 210 ಮಾತ್ರ ಉಳಿಸಲು ಆದೇಶ ಹೊರಡಿಸಬೇಕೆಂದು ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟೇ ಉಪಜಾತಿಗಳಿದ್ರೂ ಹಿಂದೂ ಬ್ರಾಹ್ಮಣ ಎಂದು ಗಣತಿಯಲ್ಲಿ ನಮೂದಿಸಲಾಗುತ್ತದೆ. ಆದರೆ ಆಯೋಗ ಮಾತ್ರ ಉಪಪಂಗಡಗಳನ್ನು ಪ್ರತ್ಯೇಕ ಕ್ರಮ ಸಂಖ್ಯೆ ನೀಡಿರುವುದು ಗೊಂದಲಕ್ಕೆ ಕಾರಣವಾಗಿದ್ದು ಒಂದೇ ಕ್ರಮ ಸಂಖ್ಯೆಯಲ್ಲಿ ಸಮುದಾಯದ ಜನರ ಗಣತಿಯಲ್ಲಿ ದಾಖಲಾಗಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ ನಿರ್ದೇಶಕರಾದ ಶ್ರೀ ಸುಬ್ಬರಾಯ ಹೆಗಡೆ ಬಣಗಿ, ವಿಪ್ರ ಸಮುದಾಯದ ಮುಖಂಡರಾದ ಶ್ರೀ ಮಂಜುನಾಥ ಭಟ್, ಶ್ರೀ ನರಸಿಂಹಮೂರ್ತಿ, ಶ್ರೀ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ಅಧ್ಯಕ್ಷರಾದ ಶ್ರೀ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿರವರು ಸಮುದಾಯದ ಪ್ರಮುಖರೊಂದಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಶ್ರೀ ಮಧುಸೂದನ್ ಆರ್ ನಾಯಕ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನ ನೀಡಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರಾದ ಶ್ರೀ ವಿ ಪವನ್ ಕುಮಾರ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ನಡೆಸಲು ಉದ್ದೇಶಿಸಿರುವ ಸರ್ಕಾರ ಬ್ರಾಹ್ಮಣರ ಅನೇಕ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿದ್ದು ಗೊಂದಲಕ್ಕೆ ಕಾರಣವಾಗಿದ್ದು ಕ್ರಮ ಸಂಖ್ಯೆ 210 ಬ್ರಾಹ್ಮಣ ಅಡಿ ನೋಂದಣಿ ಮಾಡಲು ಅವಕಾಶ ನೀಡಬೇಕೆಂದು ತಿಳಿಸಿದ್ದಾರೆ. ಸರ್ಕಾರ ಗುರುತಿಸಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ವಿಂಗಡಣೆ ಮಾಡಿದ್ದು ಅವೈಜ್ಞಾನಿಕವಾಗಿದ್ದು ಬ್ರಾಹ್ಮಣ, ಕ್ರಿಶ್ಚಿಯನ್ ಸೇರಿ ಅನೇಕ ಗೊಂದಲ ಪಂಗಡಗಳನ್ನು ಸೇರಿಸಿರುವುದು ವಿಭಜನೆಗೆ ಕಾರಣವಾಗಿದೆ. ಹಿಂದಿನ ಅನೇಕ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜ ಏಕಕ್ರಮಕ್ಕೆ ನೀಡಲಾಗಿತ್ತು. ಪ್ರಥಮ ಬಾರಿಗೆ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗದಂತೆ ಆಯೋಗ ಎಚ್ಚರ ವಹಿಸಿ ಉಳಿದೆಲ್ಲ ಕ್ರಮ ಸಂಖ್ಯೆಯನ್ನ ತೆಗೆದು ಕ್ರಮ ಸಂಖ್ಯೆ 210 ಮಾತ್ರ ಅಳವಡಿಸಿ ಗಣತಿ ಮಾಡಬೇಕು. ತರಾತುರಿಯಲ್ಲಿ ಗಣತಿ ನಡೆಸದೆ 6 ತಿಂಗಳು ಕಾಲಾವಕಾಶ ತೆಗೆದುಕೊಂಡು ಪರಿಪೂರ್ಣ ಗಣತಿ ನಡೆಸಬೇಕಿದೆ. ಕಳೆದ ಬಾರಿ ಕಾಂತರಾಜ್ ಆಯೋಗದಲ್ಲಿ ನಡೆಸಿದ ಗಣತಿಯಲ್ಲಿ ಆಗಿರುವ ತಪ್ಪುಗಳೇ ಮರುಕಳಿಸುವಂತೆ ಆಗಿದೆ. ರಾಜ್ಯದಲ್ಲಿ 47 ಲಕ್ಷ ಬ್ರಾಹ್ಮಣ ಸಮುದಾಯ ಜನರಿದ್ದು ಆಯೋಗದ ವರದಿಯಲ್ಲಿ 19 ಲಕ್ಷ ಮಾತ್ರ ಜನಸಂಖ್ಯೆ ಉಲ್ಲೇಖವಾಗಿತ್ತು. ಕೇವಲ ಬೆಂಗಳೂರು ಜಿಲ್ಲೆಯ ಸುಮಾರು 17 ಲಕ್ಷ ಬ್ರಾಹ್ಮಣರು ವಾಸವಾಗಿದ್ರೆ ಆರ್ಥಿಕವಾಗಿ ಹಿಂದುಳಿದ ಅನೇಕ ಬ್ರಾಹ್ಮಣ ಕುಟುಂಬಗಳಿದ್ದು ತಪ್ಪು ಮಾಹಿತಿ ಸಂಗ್ರಹಿಸಿ ಸಮುದಾಯಕ್ಕೆ ಆಗುವ ಅನ್ಯಾಯ ತಡೆಯಲು ಮರು ಪ್ರಕಟಣೆ ನೀಡಿ ಏಕೀಕೃತ ಬ್ರಾಹ್ಮಣ ಕ್ರಮ ಸಂಖ್ಯೆ 210 ಮಾತ್ರ ಉಳಿಸಲು ಆದೇಶ ಹೊರಡಿಸಬೇಕೆಂದು ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟೇ ಉಪಜಾತಿಗಳಿದ್ರೂ ಹಿಂದೂ ಬ್ರಾಹ್ಮಣ ಎಂದು ಗಣತಿಯಲ್ಲಿ ನಮೂದಿಸಲಾಗುತ್ತದೆ. ಆದರೆ ಆಯೋಗ ಮಾತ್ರ ಉಪಪಂಗಡಗಳನ್ನು ಪ್ರತ್ಯೇಕ ಕ್ರಮ ಸಂಖ್ಯೆ ನೀಡಿರುವುದು ಗೊಂದಲಕ್ಕೆ ಕಾರಣವಾಗಿದ್ದು ಒಂದೇ ಕ್ರಮ ಸಂಖ್ಯೆಯಲ್ಲಿ ಸಮುದಾಯದ ಜನರ ಗಣತಿಯಲ್ಲಿ ದಾಖಲಾಗಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ ನಿರ್ದೇಶಕರಾದ ಶ್ರೀ ಸುಬ್ಬರಾಯ ಹೆಗಡೆ ಬಣಗಿ, ವಿಪ್ರ ಸಮುದಾಯದ ಮುಖಂಡರಾದ ಶ್ರೀ ಮಂಜುನಾಥ ಭಟ್, ಶ್ರೀ ನರಸಿಂಹಮೂರ್ತಿ, ಶ್ರೀ ರಾಮಕೃಷ್ಣ